ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮನೆಯಲ್ಲೇ ಕುಳಿತು ಮಾಡುವಂಥ ಒಂದು ಒಳ್ಳೆಯ ಅವಕಾಶ ಅಂದರೆ ಇದು ನ್ಯೂಯಾರ್ಕ್ ಕಂಪನಿಯಾಗಿರುತ್ತದೆ. ಡರಿಯೋ ಕಂಪನಿ DARIO ಕಂಪನಿಯಲ್ಲಿ ಭರ್ಜರಿ ನೇಮಕಾತಿ. ಇದು ಕಸ್ಟಮರ್ ಸಪೋರ್ಟ್ ಆಗಿರುತ್ತೆ. ಅಂದರೆ ನೀವು ಫೋನ್ ಮುಖಾಂತರ ಕಸ್ಟಮರ್ಗಳ ಪರಿಹಾರ ಅಂದರೆ ಅವರ ಸಮಸ್ಯೆಯನ್ನು ಪರಿಹರಿಸುವುದು, ಅವರಿಗೆ ಮಾಹಿತಿಯನ್ನು ನೀಡುವುದು, ಇದೆಲ್ಲ ಕೆಲಸ ಆಗಿರುತ್ತದೆ. ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದ್ದು, ಇದು ನೀವು ಮನೆಯಲ್ಲಿ ಕುಳಿತು ಎಲ್ಲಿ ಬೇಕಾದರೂ ಕೂತು ನೀವು ಇಲ್ಲಿ ಕೆಲಸನ ಮಾಡಬಹುದು. ಇದಕ್ಕೆ ನಿಮ್ಮಲ್ಲಿ ಲ್ಯಾಪ್ಟಾಪ್ ಇರಬೇಕು ಮತ್ತು ನಾಯ್ಸ್ ಕ್ಯಾನ್ಸಲೇಷನು ಹೆಡ್ಫೋನ್ ಕೂಡ ಇರಬೇಕು, ಹೌದಲ್ವಾ? ಮತ್ತು ಇಲ್ಲಿ ಸ್ಯಾಲರಿ ಇದೆಯಲ್ಲ, ನಿಮಗೆ ಇದು ಗಂಟೆಯ ಪ್ರಕಾರ ಶಿಫ್ಟಿಂಗ್ ಕೆಲಸ ಇರುತ್ತೆ, ಹೌದಲ್ಲ? ನೈಟಲ್ಲೂ ಕೆಲಸ ಮಾಡಬೇಕಾಗುತ್ತೆ, ಡೇಯಲ್ಲೂ ಕೆಲಸ ಮಾಡಬೇಕಾಗುತ್ತೆ. ಒಂದು ವೇಳೆ ಇಲ್ಲಿ ನಿಮಗೆ ಕೆಲಸ ಆದರೆ ಇದೆಯಲ್ಲ, ನಿಮಗೆ ಇಲ್ಲಿ ತರಬೇತಿ ಕೂಡ ಕಂಪನಿ ಕೊಡುತ್ತೆ, ಹೌದಲ್ಲ? ತರಬೇತಿ ಮುಖಾಂತರ ನೀವು ಕೆಲಸನ ಮಾಡ್ಬೋದು, ಹೌದಲ್ಲ? ಇದು ನ್ಯೂಯಾರ್ಕ್ ಕಂಪನಿ ಆಗಿರೋದ್ರಿಂದ ಒಳ್ಳೆ ರೀತಿಯ ಪೇಮೆಂಟ್ ಮಾಡ್ತಾ ಇದೆ. ಹಾಗಾಗಿ ಮಿಸ್ ಮಾಡದೆ ಸ್ಕಿಪ್ ಮಾಡಬೇಡಿ. ಯಾರಿಗೆಲ್ಲ ಕ್ವಾಲಿಫೈ ಆಗಿದ್ರೆ ಅಂದರೆ ನಿಮ್ಮ ಇಂಗ್ಲೀಷು ಕಮ್ಯುನಿಕೇಷನ್ ಸ್ಕಿಲ್ಲು ಉತ್ತಮವಾಗಿರಬೇಕು ಮತ್ತು ನಿಮ್ಮ ಟೈಪಿಂಗ್ ಸ್ಪೀಡ್ ಇದೆಯಲ್ಲ ಅದು ಕೂಡ ಉತ್ತಮ ಆಗಿರಬೇಕು. ಹಾಗಾದರೆ ನೀವು ಕ್ವಾಲಿಫೈ ಆಗಿದ್ದರೆ ನೀವು ಇಲ್ಲಿ ಕೆಲಸಕ್ಕೆ ಇದು ಮಾಡ್ಕೋಬೋದು. ಇಲ್ಲಿ ನಿಮ್ಮದು ಗ್ರ್ಯಾಜುಯೇಟು 10th PUC ಹಾಗೆ ಯಾವುದೇ ಇದಿಲ್ಲ. ಇಲ್ಲಿ ಮ್ಯಾಟ್ರ್ ಏನು ಗೊತ್ತಾ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲು ಉತ್ತಮ ಆಗಿರಬೇಕು ಮತ್ತು ಜನರ ಸಮಸ್ಯೆ ಅಂದರೆ ಇಂಗ್ಲೀಷಲ್ಲೇ ಸಮಸ್ಯೆಗಳನ್ನು ಪರಿಹರಿಸುವಂಥ ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕು. ಸರಿ, ಹಾಗಾದರೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಎಲ್ಲನೂ ವಿವರವಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ನಿಮ್ಮಲ್ಲಿ ಕೇಳೋದು ಒಂದೇ, ನೀವು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ, ಸರಿ. ಹಾಗಾದರೆ ಇಲ್ಲಿ ನೋಡಿ, ಇದು ಡರಿಯೋ ಕಂಪನಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಉದ್ಯೋಗಾವಕಾಶ. ಇದು 2026 ಕಸ್ಟಮರ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ ಕೆಲಸ ಆಗಿರುತ್ತದೆ. ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವೊಂದು ಅದ್ಭುತವಾದ ವರ್ಕ್ ಫ್ರಮ್ ಹೋಮ್ ಉದ್ಯೋಗಾವಕಾಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದು ಡರಿಯೋ ಎಂಬ ಅಂತಾರಾಷ್ಟ್ರೀಯ ಕಂಪನಿಯಲ್ಲಿ ಕಸ್ಟಮರ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ತಾ ಇದ್ದಾರೆ. ಇದು ಮನೆಯಿಂದಲೇ ಮಾಡುವಂಥ ಕೆಲಸ ಆಗಿದ್ದು, ಉತ್ತಮ ಸಂಬಳದ ಜೊತೆಗೆ ಇಂಟರ್ನ್ಯಾಷನಲ್ ಕಂಪನಿಯಲ್ಲಿ ಕರಿಯರ್ ಆರಂಭಿಸಿಕೊಳ್ಳುವವರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳಬಹುದು. ಈ ನೇಮಕಾತಿಯ ಅತ್ಯಂತ ದೊಡ್ಡ ವಿಶೇಷತೆ ಏನೆಂದರೆ ಇಲ್ಲಿ ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ ಮತ್ತು ಅರ್ಜಿ ಶುಲ್ಕಗಳು ಇರುವುದಿಲ್ಲ. ಅರ್ಜಿ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದ್ದು, ಆದ್ದರಿಂದ ಆಸಕ್ತ ಅಭ್ಯರ್ಥಿಗಳು ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇದು ಮಾಡ್ತಾ ಇದ್ದೀನಿ, ಹೌದಲ್ಲ? ಕಂಪನಿ ಹೆಸರು ನಾನು ಹೇಳಿದ್ದೀನಿ, DARIO. ಬೇಕಿದ್ದರೆ ಗೂಗಲಲ್ಲಿ ಹೋಗಿ ನೀವು ಸರ್ಚ್ ಮಾಡ್ಕೋಬೋದು ಈ ಕಂಪನಿ ಬಗ್ಗೆ. ಕೆಲಸದ ಸ್ಥಳ ವರ್ಕ್ ಫ್ರಮ್ ಹೋಮು ಮತ್ತು ಇದು ಗುರುಗ್ರಾಮ್ ಹರಿಯಾಣ. ಅಂದರೆ ಇಲ್ಲಿ ಇವ್ರದ್ದು ಆಫೀಸು ಕೂಡ ಇರ್ಬೋದು, ಹೌದಲ್ವಾ? ಕಸ್ಟಮರ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ ಹುದ್ದೆ. ಸಂಬಳ 35,000ದಿಂದ 65,000 ತನಕ ಪ್ರತಿ ತಿಂಗಳು ನಿಮಗೆ ಸಂಬಳ ಸಿಗುತ್ತೆ. ಅರ್ಜಿ ಶುಲ್ಕ ಇಲ್ಲ, ಪರೀಕ್ಷೆ ಇಲ್ಲ. ಅರ್ಜಿ ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಇನ್ನೂ ಕೂಡ ಮೆನ್ಷನ್ ಮಾಡಿಲ್ಲ. ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳು ಕಸ್ಟಮರ್ ಸಪೋರ್ಟ್ ಸಂಬಂಧಿತ ಕೆಲಸವನ್ನು ನಿರ್ವಹಿಸಬೇಕಾಗುತ್ತದೆ. ಅಂದರೆ ಕಂಪನಿಯ ಗ್ರಾಹಕರ ಪ್ರಶ್ನೆಗಳಿಗೆ ಉತ್ತರಿಸುವುದು, ಫೋನ್, ಇಮೇಲ್ ಮತ್ತು ಚಾಟ್ ಮೂಲಕ ಸಪೋರ್ಟ್ ನೀಡುವುದು ಹಾಗೂ ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ನೀಡುವಂಥ ಜವಾಬ್ದಾರಿಯಾಗಿರುತ್ತದೆ ಈ ಕಂಪನಿಯಲ್ಲಿ ಕೆಲಸ. ಇದು ಕಂಪನಿ ಆರೋಗ್ಯ ಸೇವೆಗಳ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಒಂದು ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು, ಈ ಕಂಪನಿಯ ಉದ್ದೇಶ ಜನರಿಗೆ ಉತ್ತಮ ಆರೋಗ್ಯ ಸೇವೆಗಳನ್ನು ಸುಲಭವಾಗಿ ತಲುಪಿಸುವಂಥದ್ದು. ಆದ್ದರಿಂದ ಇಲ್ಲಿ ಕೆಲಸ ಮಾಡುವ ಅಭ್ಯರ್ಥಿಗಳಿಗೆ ಒಂದು ಕರಿಯರ್ ಗ್ರೋತು ಹಾಗೂ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಸಿಗುವ ಅವಕಾಶ ಕೂಡ ಇದೆ. ಕೆಲಸದ ಜವಾಬ್ದಾರಿಗಳು: ಗ್ರಾಹಕರ ಪ್ರಶ್ನೆಗಳಿಗೆ ಫೋನ್, ಇಮೇಲ್ ಅಥವಾ ಚಾಟ್ ಮೂಲಕ ಉತ್ತರಿಸುವುದು, ಹಾಗೆ ಕಸ್ಟಮರ್ ಸಮಸ್ಯೆಗಳನ್ನು ಶಾಂತವಾಗಿ ಪರಿಹರಿಸುವುದು, ಹಾಗೆ ಕಂಪನಿಯ ಪ್ರಾಡಕ್ಟು ಹಾಗೂ ಸರ್ವಿಸಸ್ ಬಗ್ಗೆ ಮಾಹಿತಿಯನ್ನು ನೀಡುವುದು, ಅಗತ್ಯವಿದ್ದಲ್ಲಿ ಅಪ್ಸೆಲ್ಲಿಂಗ್ ಮಾಡುವುದು, ಕಸ್ಟಮರ್ ರೆಕಾರ್ಡನ್ನು ಸರಿಯಾಗಿ ನಿರ್ವಹಿಸುವುದು, ಗ್ಲೋಬಲ್ ಟೀಮ್ ಜೊತೆಗೆ ಕೆಲಸ ಮಾಡುವುದು, ಹಾಗೆ ಉತ್ತಮ ಕಮ್ಯುನಿಕೇಷನ್ ಸ್ಕಿಲ್ ಬಳಸಿ ಗ್ರಾಹಕರಿಗೆ ಸಪೋರ್ಟ್ ನೀಡುವಂಥ ಕೆಲಸ. ಹಾಗಾಗಿ ಅರ್ಜಿ ಹಾಕುವ ಅಭ್ಯರ್ಥಿಗಳು ಇಂಗ್ಲೀಷು ಕಮ್ಯುನಿಕೇಷನಲ್ಲಿ ಉತ್ತಮ ಆಗಿರಬೇಕು. ವಿಶೇಷವಾಗಿ ಮಾತನಾಡುವಂಥ, ಬರೆಯುವಂಥ ಕೌಶಲ್ಯ ಉತ್ತಮವಾಗಿದ್ದರೆ ನಿಮಗೆ ಇಲ್ಲಿ ಕೆಲಸ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತದೆ, ಹೌದಲ್ಲ? ಹಾಗಾದರೆ ಅನುಭವ ಇದ್ದರೆ ಇನ್ನೂ ಕೂಡ ಪ್ರಯೋಜನ. ಅಗತ್ಯ ಕೌಶಲ್ಯ: ಇಂಗ್ಲೀಷು ಕಮ್ಯುನಿಕೇಷನ್ ಸ್ಕಿಲ್ಲು, ಟೆಲಿಫೋನ್ ಎಟಿಕ್ಯೂಟ್ ಸ್ಕಿಲ್ ಇರಬೇಕು ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಇರಬೇಕು, ಕಂಪ್ಯೂಟರ್ ಹಾಗೂ ಟೆಕ್ನಾಲಜಿ ನಾಲೆಜ್ ಇರಬೇಕು, ವೆಬ್ ಅಪ್ಲಿಕೇಶನ್ ಮತ್ತು ಮೊಬೈಲ್ ಅಪ್ಲಿಕೇಶನನ್ನು ಬಳಸುವಂಥ ಸಾಮರ್ಥ್ಯ ಇರಬೇಕು, ಹಾಗೆ ಕಸ್ಟಮರ್ ಸಪೋರ್ಟ್ ಎಕ್ಸ್ಪೀರಿಯನ್ಸ್ ಇದ್ದರೆ ಒಳ್ಳೆಯದಂತೆ, ಮತ್ತು ಸೇಲ್ಸ್ ಫೋರ್ಸ್ ಅಥವಾ CRM ಅನುಭವ ಇದ್ದರೆ ಹೆಚ್ಚುವರಿ ಅವಕಾಶ ಅಂತ ಹೇಳಿದ್ದಾರೆ. ಈ ಕೆಲಸ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರೋದ್ರಿಂದ ನಿಮಗೆ ಇಲ್ಲಿ ವರ್ಕ್ ಫ್ರಮ್ ಇದು ಹೋಮ್ ಆಫೀಸ್ ಎನ್ವೈರ್ನಮೆಂಟು ಮತ್ತು ಉತ್ತಮ
ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಅಂದರೆ ನಿಮ್ಮಲ್ಲಿ ಲ್ಯಾಪ್ಟಾಪ್ ಇರಬೇಕು, ಇಂಟರ್ನೆಟ್ ಕನೆಕ್ಷನ್ ಉತ್ತಮವಾಗಿರಬೇಕು, ಕನಿಷ್ಠ 10 MBPS ಡೌನ್ಲೋಡ್ ಸ್ಪೀಡು ಹಾಗೂ 5 MBPS ಅಪ್ಲೋಡ್ ಸ್ಪೀಡ್ ಕೂಡ ಇರಬೇಕು. ಹಾಗೆ ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಸಾಮರ್ಥ್ಯ ಕೂಡ ನಿಮ್ಮಲ್ಲಿ ಇರಬೇಕು. ಸರಿ, ಕೆಲಸದ ಸಮಯ ಇದು ನೈಟ್ ಶಿಫ್ಟ್ ಆಗಿರೋದ್ರಿಂದ ಕೆಲಸದ ಸಮಯ ನೋಟ್ ಮಾಡ್ಕೊಳ್ಳಿ. ರಾತ್ರಿ 8:30ರಿಂದ ಬೆಳಿಗ್ಗೆ 5:30ರವರೆಗೆ, ಅಂದರೆ ಇದು ಇಂಡಿಯನ್ ಟೈಮಿಂಗ್ಗೆ ಕೊಟ್ಟಿದ್ದಾರೆ. ಶಿಫ್ಟ್ ಇರುತ್ತದೆ. ನೈಟ್ ಶಿಫ್ಟ್ನಲ್ಲಿ ಕೆಲಸ ಮಾಡಲಿಕ್ಕೆ ಸಿದ್ಧರಾಗಿರುವಂಥ ಅಭ್ಯರ್ಥಿಗಳಿಂದ ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಯಾಕೆಂದರೆ ನ್ಯೂಯಾರ್ಕಲ್ಲಿ, ಅಮೆರಿಕಾ ಈಗೆಲ್ಲ ಅವರು ನೈಟ್ ಶಿಫ್ಟಲ್ಲಿ ಕೆಲಸ ಮಾಡೋದಿಲ್ಲ. ಹಾಗಾಗೆಲ್ಲ ಈ ಆಪರ್ಚುನಿಟಿ ನಿಮಗೆ ಈಸಿಯಾಗಿ ಸಿಗುತ್ತೆ. ಇಂಡಿಯನ್ಗಳು ತುಂಬ ಜನರು ಇದರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಅಪರ್ಚುನಿಟಿ ಮಿಸ್ ಮಾಡಬೇಡಿ. ಯಾಕೆಂದರೆ ತುಂಬ ಜನರಿಗೆ ಇಲ್ಲಿ ಕೆಲಸ ಸಿಗ್ತಾ ಇದೆ. ಹಾಗಾಗಿ ವರ್ಕ್ ಫ್ರಮ್ ಹೋಮ್ ಜಾಬ್ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದವರು, ನೈಟ್ ಶಿಫ್ಟಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದವರಿಗೆ ಇದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಉದ್ಯೋಗದಲ್ಲಿ ಎಕ್ಸಾಮ್ ಇಲ್ಲ, ಸೆಲೆಕ್ಷನ್ ಪ್ರೊಸೆಸ್ ತುಂಬ ಸುಲಭವಾಗಿದ್ದು ನಿಮ್ಮ ರಿಸ್ಯೂಮ್ ಇದೆಯಲ್ಲ ಅದನ್ನು ನೋಡಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಮತ್ತು ಇಂಟರ್ವ್ಯೂ ಮೂಲಕ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ. ನಿಮ್ಮ ರಿಸ್ಯೂಮನ್ನು ಪ್ರೊಫೆಷ್ನಲ್ ರೀತಿಯಲ್ಲಿ ತಯಾರಿಸಿಕೊಂಡು ಅರ್ಜಿ ಸಲ್ಲಿಸುವುದು ತುಂಬ ಮುಖ್ಯ. ಅಂದರೆ ನಿಮ್ಮ ರಿಸ್ಯೂಮ್ ಇದೆಯಲ್ಲ, ನಿಮ್ಮ ರಿಸ್ಯೂಮ್ ಮತ್ತು ನಿಮ್ಮ ಡಾಕ್ಯುಮೆಂಟ್ ಅದನ್ನು ಕರೆಕ್ಟಾಗಿ ಇದು ಮಾಡಿ. ಏಕೆಂದರೆ ಪ್ರೊಫೆಷ್ನಲ್ ಆಗಿರಬೇಕು, ಅವರೇ ಅಟ್ರಾಕ್ಟ್ ಆಗಬೇಕು, ಹೌದಲ್ವಾ? ಹಾಗೆ ಸರಿ. ಮತ್ತು ಬೇಸಿಕ್ ನಿಮ್ಮ ರಿಸ್ಯೂಮಲ್ಲಿ ಇರಬೇಕಂತ ವಿಷಯ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಇರಬೇಕು, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು, ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ಟೆಕ್ನಿಕಲ್ ಸ್ಕಿಲ್ ಇರಬೇಕು, ಕಸ್ಟಮರ್ ಸರ್ವಿಸ್ ಎಕ್ಸ್ಪೀರಿಯನ್ಸು ಮತ್ತು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಪರ್ಫೆಕ್ಟಾಗಿರಬೇಕು. ಇಂಟರ್ವ್ಯೂ ಸಮಯದಲ್ಲಿ ಇಂಗ್ಲೀಷ್ ಕಮ್ಯುನಿಕೇಷನ್ ಮತ್ತು ಕಸ್ಟಮರ್ ಹ್ಯಾಂಡ್ಲಿಂಗ್ ಸ್ಕಿಲ್ ಇದೆಯಲ್ಲ ಅದರ ಮೇಲೆ ಹೆಚ್ಚು ಗಮನ ಕೊಡಲಾಗುತ್ತದೆ. ಆದ್ದರಿಂದ ಮಾತನಾಡುವ ಕೌಶಲ್ಯವನ್ನು ಪ್ರಾಕ್ಟೀಸ್ ಹಿಂದೆ ಮಾಡಿಕೊಳ್ಳಿ, ಹೌದಲ್ಲ? ಇಲ್ಲಿ ಹೊಸಬರು, ಎಕ್ಸ್ಪೀರಿಯೆನ್ಸ್ ಇದ್ದವರು, ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡಲಿಕ್ಕೆ ಇಷ್ಟ ಇದ್ದವರು, ನೈಟ್ ಶಿಫ್ಟಲ್ಲಿ ಕೆಲಸ ಮಾಡಲಿಕ್ಕೆ ರೆಡಿ ಇರುವವರು, ಕಸ್ಟಮರ್ ಸಪೋರ್ಟ್ ಆಸಕ್ತಿ ಇರುವವರು, ಅಂದರೆ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇರುವವರು ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ಸರಿ, ಅರ್ಜಿ ಸಲ್ಲಿಸಲು ವಿಧಾನ ಇದೆಯಲ್ಲ ಅದು ಕೂಡ ತುಂಬ ಸುಲಭವಾಗಿದೆ. ನಿಮಗೆ ಲಿಂಕ್ ಇದೆಯಲ್ಲ ನಾನು ಇಲ್ಲಿ ಕೊಟ್ಟಿದ್ದೀನಿ. ನಿಮಗೆ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೀನಿ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀನಿ, ಇಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮಲ್ಲೂ ಕೂಡ ನಾನು ಮೆನ್ಷನ್ ಮಾಡ್ತೀನಿ. ನೀವಲ್ಲಿ ನೇರವಾಗಿ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ಮೊದಲು ಇಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ಇಲ್ಲಿ ಸೈನ್ ಅಪ್ ಮಾಡ್ಕೊಂಡು ನೆಕ್ಸ್ಟ್ ಪ್ರೊಸೀಜರ್ನ ಫಾಲೋ ಮಾಡ್ಕೊಳ್ಳಿ, ಹೌದಲ್ವಾ? ತುಂಬ ಈಸಿ ಮೆಥಡ್ ಫ್ರೆಂಡ್ಸ್. ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಮೊಬೈಲಲ್ಲಿರುವಂಥ ಯಾವುದೇ ಜಿಮೇಲ್ ID ಮುಖಾಂತರ ಇದೆಯಲ್ಲ ಇದನ್ನು ಲಾಗಿನ್ ಮಾಡಬೇಕಾಗುತ್ತೆ. ಒಮ್ಮೆ ಲಾಗಿನ್ ಆದಮೇಲೆ ಇದೆಯಲ್ಲ ನೀವು ಹೊಸ ಪೇಜ್ಗೆ ರೀಡೈರೆಕ್ಟ್ ಆಗ್ತೀರ. ಅಲ್ಲಿ ನೀವು ನಿಮ್ಮ ಗೂಗಲ್ ID ಕೊಟ್ಟರೆ ಸಾಕು, ಆಟೋಮೆಟಿಕಲಿ ರಿಜಿಸ್ಟರ್ ಆಗುತ್ತೆ. ನಂತರ ನಿಮಗೆ ಕೆಲಸ ಇರೋದೇನು ಅಪ್ಲೈ ಮಾಡುವಂಥ ಕೆಲಸ, ಹೌದಲ್ಲ? ಈಗ ನೋಡಿ, ನಾನು ಇದನ್ನು ಕ್ಲಿಕ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು. ಇದನ್ನು ಲಿಂಕನ್ನು ಕ್ಲಿಕ್ ಮಾಡಿದಾಗ ಯಾವುದೇ ನಿಮ್ಮ ಮೊಬೈಲು ಇಲ್ಲ ಲ್ಯಾಪ್ಟಾಪ್ ಬ್ರೌಸರ್ ಮುಖಾಂತರ ನೀವು ಇದನ್ನು ಓಪನ್ ಮಾಡ್ಕೋಬೋದು, ಹೌದಲ್ವಾ? ಆದರೆ ನೀವು ಇಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡುವಾಗ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಬೇಕು ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಹೆಡ್ಫೋನ್ ಕೂಡ ಇರಬೇಕು. ಹಾಗೆ ಇಂಟರ್ನೆಟ್ ಕನೆಕ್ಷನ್ ಕೂಡ ಉತ್ತಮವಾಗಿರಬೇಕು. ಬೇಕಿದ್ದರೆ ನಿಮಗೆ ಇದೆಲ್ಲ ಪ್ರಾಡಕ್ಟ್ ಬಗ್ಗೆ ಫ್ಲಿಪ್ಕಾರ್ಟಿಂದ ನಾನು ಇದನ್ನು ಟ್ಯಾಗ್ ಮಾಡಿರ್ತೀನಿ. ನಿಮ್ಮ ಲ್ಯಾಪ್ಟಾಪ್ ಬೇಕಿದ್ದರೂ, ಯಾರಿಗೆಲ್ಲ ಲ್ಯಾಪ್ಟಾಪ್ ಇಲ್ಲ ಅವರು ಬೈ ಮಾಡೋದನ್ನು ಲ್ಯಾಪ್ಟಾಪ್ ಬೈ ಮಾಡ್ಕೋಬೋದು. ಹಾಗೆ ನಿಮಗೆ ಹೆಡ್ಫೋನು, ನಾಯ್ಸ್ ಕ್ಯಾನ್ಸಲೇಷನ್ ಬೈ ಮಾಡೋದಾದರೆ ಅದರ ಬಗ್ಗೆನೂ ಪ್ರಾಡಕ್ಟ್ ಬಗ್ಗೆ, ಫ್ಲಿಪ್ಕಾರ್ಟ್ ಬಗ್ಗೆ ಮಾಹಿತಿನ ನಾನು ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ. ನಿಮಗೆ ಬೇಕಾದರೆ ಅಲ್ಲಿಂದ ಬೈ ಮಾಡ್ಕೋಬೋದು. ಒಂದು ವೇಳೆ ನಿಮ್ಮಲ್ಲಿ ಲ್ಯಾಪ್ಟಾಪ್ ಮತ್ತು ಹೆಡ್ಫೋನ್ ಇಲ್ಲ ಅಂದರೆ ಮಾತ್ರ, ಹೌದಲ್ಲ? ಇಲ್ಲಿ ನೋಡಿ, ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಕೆಲಸ ಬಂತು, ಕಸ್ಟಮರ್ ಸಪೋರ್ಟ್ ರೆಪ್ರೆಸೆಂಟೇಟಿವ್, ಗುರ್ಗಾನ್, ಹರಿಯಾಣ, ಇಂಡಿಯಾ. 2 days ಅವರು 100 ಪೀಪಲ್ ಕ್ಲಿಕ್ಡ್ ಅಪ್ಲೈ. 100 ಜನ ಅಪ್ಲೈ ಮಾಡಿದ್ದಾರೆ ಆಲ್ರೆಡಿ. ನೀವು ಕೂಡ ಅಪ್ಲೈ ಮಾಡ್ಕೊಳ್ಳಿ, ಹೌದಲ್ಲ? ಇಲ್ಲಿ ಕ್ಲಿಕ್ ಮಾಡಿದರೆ ಸಾಕು, ನೀವು ನೇರವಾಗಿ ಅಫಿಷಿಯಲ್ ವೆಬ್ಸೈಟಿಗೆ ಹೋಗ್ತೀರಾ, ಕಂಪನಿ ವೆಬ್ಸೈಟಿಗೆ. ಅಲ್ಲಿಂದ ನೀವು ನೇರವಾಗಿ ಅಲ್ಲಿ ಕೇಳಿರುವಂಥ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಇದನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ, ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲ ಅಪ್ಲೋಡನ್ನು ಕರೆಕ್ಟಾಗಿ ಅಪ್ಲೋಡ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಲ್ಯಾಪ್ಟಾಪಲ್ಲಿ ಅಪ್ಲೋಡ್ ಮಾಡಿದ್ರೆ ತುಂಬ ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಮಿಸ್ ಮಾಡಿದ್ರೆ ಇದು ಮಾಡ್ಕೊಳ್ಳಿ, ಒಳ್ಳೆ ರೀತಿ ಕೆಲಸ. ಇದು ಕಂಪನಿ ನ್ಯೂಯಾರ್ಕ್ ಕಂಪನಿ ಆಗಿರುತ್ತೆ. ನ್ಯೂಯಾರ್ಕ್ ಕಂಪನಿ ಆಗಿರೋದ್ರಿಂದ ಮಿಸ್ ಮಾಡಿದೆ ಇದು ಮಾಡ್ಕೊಳ್ಳಿ. ಯಾಕೆಂದರೆ ಒಳ್ಳೆ ರೀತಿ ಸ್ಯಾಲ್ರಿ ಪ್ಯಾಕೇಜ್ ಕೂಡ ಅವೈಲೇಬಿಲಿಟಿ ಇದೆ, ಹೌದಲ್ಲ? ಹಾಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ಓಕೆ, ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ವಂದೇ ಮಾತರಂ.